ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ನಾನಿವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ 7ನೆಯ ದಿನದ ಒಂದು ಪೂಜಾ ವಿಧಾನ ಹೇಗಿರುತ್ತೆ, ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಪೂಜೆಯ ಸಮಯ ಏನು, ಇದರ ಮಹತ್ವ ಏನು ಎಂಬುದನ್ನು ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ನವರಾತ್ರಿಯ ಹಬ್ಬದ 7ನೆಯ ದಿನವನ್ನು ದುರ್ಗಾದೇವಿಯ ಭಯಂಕರ ರೂಪವಾದಂತಹ ಕಾಳರಾತ್ರಿ ದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ. ಈ ದಿನದಂದು ಸರಸ್ವತಿ ದೇವಿಯನ್ನ ಭೂಲೋಕಕ್ಕೆ ಆವಾಹನೆ ಮಾಡಲಾಗುತ್ತೆ. ಹಾಗಾದರೆ ಈ ಒಂದು 7ನೆಯ ದಿನದ ಕಾಳರಾತ್ರಿಯ ದೇವಿಯನ್ನ ಪೂಜಿಸೋದು ಹೇಗೆ, ಏನೆಲ್ಲ ಮಂತ್ರ ಅನ್ನೋದನ್ನು ನೋಡ್ತಾ ಹೋಗೋಣ. ನವರಾತ್ರಿಯ 7ನೆಯ ದಿನವನ್ನು ಅಕ್ಟೋಬರ್ 9ರಂದು ಆಚರಣೆ ಮಾಡಲಾಗ್ತಾ ಇದೆ. ಈ ದಿನ ದುರ್ಗಾದೇವಿಯ 7ನೆಯ ರೂಪವನ್ನು ಪೂಜಿಸಲಾಗುತ್ತೆ. ದುರ್ಗಾದೇವಿಯ 7ನೇ ರೂಪವಾದಂತಹ ಕಾಳಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಆದ್ದರಿಂದ ಈ ದಿನವನ್ನು ಕಾಳರಾತ್ರಿ ದಿನ ಅಂತ ಹೇಳಿ ಕರೆಯಲಾಗುತ್ತೆ. ಇದು ನವರಾತ್ರಿಯ ಸಪ್ತಮಿ ತಿಥಿಯಾಗಿದೆ. ದುರ್ಗಾದೇವಿಯ ಭಯಾನಕ ರೂಪದಲ್ಲಿ ಕಾಳರಾತ್ರಿ ಪ್ರಮುಖಗಳು. ದುರ್ಗಾದೇವಿಯ ನೈಜ ರೂಪಕ್ಕಿಂತಲೂ ಕಾಳರಾತ್ರಿ ದೇವಿ ಅಥವಾ ಕಾಳಿ ದೇವಿಯ ರೂಪವು ಘೋರ ಆಗಿರುತ್ತೆ. ಎಂಥವರನ್ನಾದರೂ ಕೂಡ ಭಯದಲ್ಲಿ ಮುಳುಗಿಸುತ್ತೆ. ರಾಕ್ಷಸರು ಕೂಡ ದುರ್ಗಾದೇವಿಯ ಈ ರೂಪವನ್ನು ನೋಡಿ ನಡುತ್ತಾರೆ. ಕಾಳರಾತ್ರಿಯ ಆರಾಧನೆಯಿಂದ ಶತ್ರುಗಳ ವಿರುದ್ಧ, ನಕಾರಾತ್ಮಕತೆಯ ವಿರುದ್ಧ ಜಯವನ್ನು ನೀವು ಸಾಧಿಸ್ಬೋದು. ಇನ್ನು ನವರಾತ್ರಿಯ ಒಂದು 7ನೆಯ ದಿನದ ಕಾಳರಾತ್ರಿ ದೇವಿಯ ಪೂಜೆಗೆ ಶುಭ ಮುಹೂರ್ತ ಅನ್ನೋದಾದರೆ ಸಪ್ತಮಿ ತಿಥಿ ಆರಂಭ ಆಗುತ್ತೆ ಅಕ್ಟೋಬರ್ 9ರಂದು ಬುಧವಾರ ಬೆಳಗ್ಗೆ 6:25 7:52 ಬೆಳಗ್ಗೆ 7:52 9:19 ಬೆಳಗ್ಗೆ 10:46 ಮಧ್ಯಾಹ್ನ 12:14 ಇನ್ನು ಮಧ್ಯಾಹ್ನ 3:08 ಸಂಜೆ 4:35 ಸಂಜೆ 4:35 ಸಂಜೆ 6:02 ಕಾಳರಾತ್ರಿ ದೇವಿಯ ಪೂಜಾ ವಿಧಾನ ಹೇಗೆ? ಅಕ್ಟೋಬರ್ 9ರಂದು ಬುಧವಾರ ಅಂದರೆ ನಾಳೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಉಪವಾಸ ಮತ್ತು ಪೂಜೆ ಮಾಡೋದಕ್ಕೆ ಸಂಕಲ್ಪವನ್ನು ನೀವು ಮಾಡಿಕೊಳ್ಬೇಕು. ಮನೆಯಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ನೀವು ಮರದ ಪೀಠವನ್ನಿಟ್ಟು ಅಥವಾ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಸ್ಟೂಲ್ ಇದ್ರೂ ಸರಿ, ಅದರ ಮೇಲೆ ಕಾಳರಾತ್ರಿ ದೇವಿಯ ಫೋಟೋವನ್ನು ಇರಿಸಿ, ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ, ಕುಂಕುಮದಿಂದ ತಿಲಕವನ್ನು ಹಚ್ಚಿ ಮತ್ತು ಹೂವಿನ ಮಾಲೆಯನ್ನು ದೇವರಿಗೆ ಹಾಕಿ. ಅಕ್ಕಿ, ಕುಂಕುಮ ಇತ್ಯಾದಿ ಪೂಜೆ ಸಾಮಗ್ರಿಗಳನ್ನು ಒಂದೊಂದಾಗಿಯೇ ದೇವರಿಗೆ ನೀಡಬೇಕು. ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿದರೆ ತುಂಬಾ ಒಳ್ಳೆಯದು. ಕಾಳರಾತ್ರಿಗೆ ಸಂಬಂಧಿಸಿರುವಂತಹ ಮಂತ್ರವನ್ನು ನೀವು ಪಠಣ ಮಾಡಬೇಕಾಗತ್ತೆ. ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ನೀವು ಪೂಜೆಯನ್ನು ಸಂಪೂರ್ಣಗೊಳಿಸಬೇಕು. ಇನ್ನು ಕಾಳರಾತ್ರಿ ದೇವಿಯ ಒಂದು ಮಂತ್ರ ಓಂ ಕಾಳರಾತ್ರಿಯೇ ನಮಃ ಅನ್ನುವಂತಹ ಮಂತ್ರವನ್ನು ನೀವು 108 ಬಾರಿ ಜಪ ಮಾಡಿದ್ರೆ ಆಯಿತು. ಹಾಗೆಯೇ ಇನ್ನು ಕಾಳರಾತ್ರಿ ದೇವಿಯ ಒಂದು ಕಥೆ ಅಥವಾ ಮಹತ್ವ ಅದರ ಬಗ್ಗೆ ಹೇಳೋದಾದರೆ ದುರ್ಗಾದೇವಿಯ 7ನೆಯ ರೂಪವನ್ನೇ ನಾವು ಕಾಳರಾತ್ರಿ ಅಂತ ಪೂಜಿಸ್ತೇವೆ. ಕಾಳರಾತ್ರಿ ದೇವಿಯು 3 ಭಯಾನಕ ಕಣ್ಣುಗಳೊಂದಿಗೆ ಘೋರ ಕಪ್ಪು ಮೈಬಣ್ಣವನ್ನು ಹೊಂದಿದ್ದಾಳೆ. ಬಿಚ್ಚಿದ ದಟ್ಟ ತಲೆಕೂದಲು, ಕೊರಳಲ್ಲಿ ರುಂಡಮಾಲೆ, ಬಾಯಲ್ಲಿ ಉರಿಯುವ ಬೆಂಕಿಯನ್ನು ಹಾಗೂ 4 ಕೈಗಳನ್ನು ಹೊಂದಿದ್ದಾಳೆ. ಈಕೆಯ ಮೇಲಿನ ಬಲಗೈ ವರಮುದ್ರೆಯಲ್ಲಿದ್ದರೆ ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ. ದೇಹದ ಎಡಭಾಗದಲ್ಲಿರುವವರು ಒಂದು ಕೈಯಲ್ಲಿ ಮುಳ್ಳನ್ನು ಹೊಂದಿರುವ ಖಡ್ಗವನ್ನು ಆಯುಧವಾಗಿ ಮತ್ತೆ ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿ ಮಾಡ್ತಾಳೆ. ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯ ಶುಂಭ ನಿಶುಂಭರನ್ನು ಸಂಹಾರ ಮಾಡೋದಕ್ಕೆ ಈ ರೂಪವನ್ನು ತಾಳಿದ್ಲು ಅಂತ ಕೂಡ ಹೇಳಲಾಗತ್ತೆ. ಇನ್ನು ಈ ಪೂಜೆಯ ಮಹತ್ವ ಏನು? ಕಾಳರಾತ್ರಿ ದೇವಿಯು ಶನಿ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದ್ದಾಳೆ ಮತ್ತು ದೈವಿಕ ಪ್ರಕಾಶಕ ಮತ್ತು ಬುದ್ಧಿವಂತಿಕೆಯ ಮಿತಿ ಇಲ್ಲದ ಮೂಲ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಈ ದಿನವನ್ನು ಕಾಳರಾತ್ರಿಯನ್ನು ಪೂಜಿಸುವ ಭಕ್ತರು ಅಭಯ ಮತ್ತು ವರದ ಮುದ್ರೆಗಳ ರೂಪದಲ್ಲಿ ಆಶೀರ್ವಾದವನ್ನು ಪಡೀತಾರೆ ಅನ್ನುವಂಥ ನಂಬಿಕೆ ಇದೆ. ಇದು ರಕ್ಷಣೆ ಮತ್ತು ವರಗಳನ್ನು ಸೂಚಿಸ್ತದೆ. ಅಸಾಧಾರಣ ನೋಟದ ಹೊರತಾಗಿಯೂ ಅವಳು ತನ್ನೊಳಗೆ ಮಂಗಳಕರ ಶಕ್ತಿಯನ್ನು ಹೊಂದಿದ್ದಾಳೆ. ಆಕೆಗೆ ಶುಭಂಕರಿ ದೇವತೆ ಅನ್ನುವಂತಹ ಹೆಸರು ಕೂಡ ಇದೆ. ಇದು ಒಂದು ಕಾಳ ಮಾತೆಯ ಅಥವಾ ಕಾಳರಾತ್ರಿ ದೇವಿಯ ಒಂದು ಪೂಜೆಯ ಮಹತ್ವ ಆಗಿದೆ. ನೀವು ಕೂಡ ಈ ದೇವಿಯ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.